ಎಲ್ರಿಗೂ ನಮಸ್ಕಾರ. ಸಿಂಪಲ್ಲಾಗಿ ಡಯಾಬಿಟಿಸ್ಗೆ ಒಳ್ಳೆಯದಾದಂಥ ಒಂದು ಚಟ್ನಿ ಹೇಳ್ಕೊಡ್ತಾ ಇದ್ದೀನಿ. ಗಣಕೆ ಕಾಯಿನ ಉಪಯೋಗಿಸ್ಕೊಂಡು ಮಾಡ್ತಾರಂಥ ಚಟ್ನಿ. ಇದರಲ್ಲಿ ತಂಬುಳಿ ಕೂಡ ಮಾಡ್ಕೊಳ್ಬಹುದು. ಗಣಕೆ ಸೊಪ್ಪಲ್ಲಿ ತಂಬುಳಿ, ಸಾಂಬಾರು, ಪಲ್ಯ, ಚಟ್ನಿ ಎಲ್ಲನೂ ಮಾಡಬಹುದು. ಹಾಗೆ ಗಣಕೆ ಕಾಯಿನ ಕೂಡ ಉಪಯೋಗಿಸಿ ಮಾಡಬಹುದು. ಹಣ್ಣು ಆದರೆ ಉಪಯೋಗಿಸ್ಕೋಬೇಡಿ. ಗಣಕೆ ಕಾಯಿನ ತಂದು ಚೆನ್ನಾಗಿ ನೀರಲ್ಲಿ ತೊಳೆದು ಒಣ ಬಟ್ಟೆ ಮೇಲೆ ಸ್ವಲ್ಪ ಒರೆಸಿಟ್ಕೊಳ್ಳಿ. ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಕಡಲೆಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ, ಎರಡು ಚಟ್ನಿಗೂ ಈ ಹುರಿದಿರೋಂಥ ಗಣಕೆ ಕಾಯಿನ ಮಿಕ್ಸ್ ಮಾಡ್ಕೊಳ್ಬಹುದು. ಉಪ್ಪು, ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ನಾವು ಬಳಸ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಗಣಕೆ ಕಾಯಿಗಳನ್ನ ಬಾಡಿಸ್ಕೊಂಡು ಅದು ಮೈ ಮೇಲೆ ಹಾರೋ ಚಾನ್ಸ್ ಇರುತ್ತೆ. ಅವಾಗ ಪ್ಲೇಟ್ ಮುಚ್ಕೊಂಡು ಬಾಡಿಸ್ಕೊಳ್ಳಿ. ರುಬ್ಬಿರೋಂಥ ಚಟ್ನಿಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಸಿಂಪಲಾಗಿ ಒಗ್ಗರಣೆ ಕೊಟ್ಕೊಳ್ಳಿ, ಸಖತ್ತಾಗಿರುತ್ತೆ. ಚಟ್ನಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ನೀವು ಇಲ್ಲಿ ಕಹಿ ಆದರೆ 1 ಸ್ಪೂನಷ್ಟು ಬೆಲ್ಲ ಕೂಡ ಹಾಕ್ಕೊಳ್ಳಿ. ಕೊನೆಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿ.